ನಮ್ಮ ವ್ಯವಸ್ಥೆಗಳು ಯಾವ ರೀತಿ ಇದೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಈ ರೋಡು ಚರಂಡಿ ಆಗೋಕ್ಕೂ ಮೊದಲೇ ಬಂದು ಏನು ಈ ಒಂದು ಜಲಜೀವನ ಯೋಜನೆ ಸೊ ಆ ಒಂದು ಕಾಮಗಾರಿನ ಮಾಡಿಬಿಟ್ಟು ಹೊರಟೋದ್ರು. ಇವತ್ತು ಚರಂಡಿ ಮಾಡಬೇಕು ನೋಡಿ, ಎಲ್ಲವನ್ನು ಕಿತ್ತು ಬಿಸಾಕಿದ್ದಾರೆ. ಯಾಕಂದರೆ ವಿಧಿ ಇಲ್ಲ, ಚರಂಡಿ ಕೆಲಸ ಆಗಬೇಕಲ್ವಾ, ಅದಕ್ಕೋಸ್ಕರ ಎಲ್ಲ ಕಿತ್ತು ಬಿಸಾಕಿದ್ದಾರೆ. ನೋಡಿ ಇಲ್ಲೆಲ್ಲ ನೋಡಿ ಇದೆಲ್ಲ ಕಟ್ಟಾಗಿದೆ. ನೋಡಿ ಇಲ್ಲೂ ಕಟ್ಟಾಗಿದೆ. ಯಾವುದೇ ಒಂದು ಕೆಲಸಗಳನ್ನ ಮಾಡಬೇಕಾದ್ರೆ ಸೊ ಅದಕ್ಕೊಂದು ಪೂರಕ ವ್ಯವಸ್ಥೆಗಳಿರಬೇಕು. ಇದು ನಮ್ಮ ದೇಶದಲ್ಲೇ ಆಗಲಿ ರಾಜ್ಯದಲ್ಲೇ ಆಗಲಿ ನೋಡಿ ಇಲ್ಲೆಲ್ಲ ಕಿತ್ತಾಗಿದೆ ನೋಡ್ರಿ. ನೋಡಿಲ್ಲಿ ನೋಡಿದ್ದು ಇಲ್ಲಿ ನೋಡ್ರಿ, ಎಲ್ಲ ಪುಡಿ ಪೀಸ್. ಇದು ಮೀಟ್ರು ಅದೇನು ಅಂತಾರಲ್ಲಪ್ಪ, ಅದು ಮೀಟ್ರ್ ಹಾಕಿರೋದು. ಎಲ್ಲ ಕಟ್ಟು ಎಲ್ಲ ಪುಡಿ ಪೀಸ್ ಆಗೋಗಿದೆ. ಸೊ ಇದು ನಮ್ಮ ಒಂದು ವ್ಯವಸ್ಥೆಗಳು ಅಂತ ಹೇಳ್ಬೋದು. ಅವ್ಯವಸ್ಥೆಗಳು ಒಟ್ಟು ಯಾವುದು ಹೆಂಗಾರು ಕಿತ್ತಾಕಲಿ, ನಮ್ಗೆ ಒಂದು ಚರಂಡಿ ವ್ಯವಸ್ಥೆ ಅಂತೂ ಬೇಕು. ಸದ್ಯ ಕಾಮಗಾರಿ ಮಾಡ್ತಾಯಿದ್ದಾರೆ, ನಿಜಕ್ಕೂ ಸಂತೋಷ ಆಗುತ್ತೆ.